ವೀಕ್ಷಕರೇ ನಮಸ್ಕಾರ. ಯಕ್ಷ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ಯಕ್ಷ ಪಯಣದ ಸಂಚಿಕೆಯ ಪ್ರತಿ ಸಂಚಿಕೆಗಳಿಗೂ ಕೂಡ ಒಳ್ಳೆಯ ಪ್ರೋತ್ಸಾಹವನ್ನ ನೀಡ್ತಾ ಇದ್ದೀರಿ. ಅದೇ ರೀತಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ ಹಾಗೆ ಶ್ರೀಯುತ ಉಮಾಮಹೇಶ್ವರ ಭಟ್ ಬಳ್ಳಮಂಜ ಇವರ ಸಂದರ್ಶನ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಿದ್ರಿ. ಸೊ ಈ ಕಾರಣದಿಂದ ನಾನು ಇವತ್ತು ಬಂದಿರುವಂಥದ್ದು ಶ್ರೀ ಕಟೀಲು ಮೇಳದಲ್ಲಿ ಅನೇಕ ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಶ್ರೀಯುತ ಉಮಾಮಹೇಶ್ವರ್ ಭಟ್ ಇವರ ಸಂದರ್ಶನಕ್ಕಾಗಿ ಬಂದಿದ್ದೇನೆ. ಇವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಉಮಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಸೇವೆಯನ್ನ ಸಲ್ಲಿಸಿಕೊಂಡು ಬರ್ತಾ ಇದ್ದೀರಿ. ಹೌದು. ಹೀಗೆ ನೋಡುವುದಕ್ಕೂ ಸೈಲೆಂಟ್ ಇದ್ರೂ ಕೂಡ ರಂಗದಲ್ಲಿ ಮಾತ್ರ ವಿಭಿನ್ನತೆಯಲ್ಲಿ ಗೋಚರವಾಗ್ತೀರಿ. ಯಕ್ಷಗಾನದ ನಿಮ್ಮ ಅನುಭವದ ವಿಚಾರಗಳಿಗೆ ನಾನು ಬರ್ತೇನೆ. ಅದಕ್ಕಿಂತ ಮುಂಚೆ ಉಮಾಮಹೇಶ್ವರ ಭಟ್ರು ಮೂಲತಃ ಎಲ್ಲಿಯವರು, ಅವರ ಎಜುಕೇಶನ್ ಏನು, ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಅಂತ ಹೇಳಿ ವೀಕ್ಷಕರಿಗೆ ಹೇಳಬೇಕು ಅಂತ ಹೇಳಿ. ಮೂಲತಃ ನಾನು ಕೇರಳದವ. ಕೇರಳ. ಮುಳ್ಳೇರಿದಿಂದ ಒಂದು 4.5 ಕಿಲೋಮೀಟರ್ ಆಗ್ತದೆ. ನಾಟೆಕಲ್ಲು ಅನ್ನುವಂಥ ಪ್ರದೇಶ. ನಾಟೆಕಲ್ಲು ಗಾಡಿಗುಡ್ಡೆ 1 ಮೈಲು ಅಂತರ. ಅಲ್ಲಿ ಮಧ್ಯದಲ್ಲಿ ಕೋಳಿಕಾಲು ಮೂಲೆ ಅಂತ ಒಂದು ಸಣ್ಣ ಗ್ರಾಮ ಉಂಟು. ಅಲ್ಲಿ ನಾನು ಹುಟ್ಟಿಕೊಂಡದ್ದು 1968 ಏಪ್ರಿಲ್ 2 ನಾನು ಹುಟ್ಟಿದ ದಿವಸ. ಶಾಲೆ ಅಲ್ಲಿಯೇ ಗೌರ್ಮೆಂಟ್ ಹೈಸ್ಕೂಲ್ ಬೆಳ್ಳೂರು. ಅಲ್ಲಿ ವಿದ್ಯಾಭ್ಯಾಸ 9ನೇ ತರಗತಿಯವರೆಗೆ ಆಗಿದೆ ನನಗೆ. ಆಮೇಲೆ ಕಾರಣಾಂತರ ಅಂದರೆ ಆವಾಗ ಮೊದಲಿನ ಹಾಗೆ ಈಗಿನ ಹಾಗೆ ಇಲ್ಲ ಅನುಕೂಲತೆಗಳು. ಬಹಳಷ್ಟು ಕಷ್ಟ ಇತ್ತು. 8ನೇ ಕ್ಲಾಸ್ ಆಗುವಾಗಲೇ 9ಕ್ಕೆ ಹೋಗ್ತೇನೋ ಇಲ್ಲೋ ಅಂತ ಇತ್ತು. ಅಂತೂ 9ರವರೆಗೆ ಹೋಗಿ ಪಾಸು ಮಾಡಿ ನಾನು ಅನಿವಾರ್ಯ ಕಾರಣದಿಂದಲಾಗಿ ಶಾಲೆಯನ್ನು ಬಿಡಬೇಕಾಗಿ ಬಂತು. ನೀವು ಎಷ್ಟು ಜನ ಮಕ್ಕಳು ಯಾರಲ್ಲಿ? ನಾನು ಒಬ್ಬನೇ ಮಗ. ಅಪ್ಪ ಗಣಪತಿ ಭಟ್ರು ಅಂತ, ಅಮ್ಮ ಲಕ್ಷ್ಮಮ್ಮ, ಮತ್ತೆ ಹಿರಿಯವರಿಬ್ಬರು ಅಕ್ಕಂದಿರು, ಪ್ರೇಮ ಮತ್ತು ಪುಷ್ಪಕುಮಾರಿ ಅಂತ. ಅವರು ಈಗ ಅವರನ್ನು ಮದುವೆ ಮಾಡಿ ಕೊಟ್ಟಾಗಿದೆ. ಎಲ್ಲಿದ್ದಾರೆ ಅವರು? ಒಬ್ಬಳು ಕನ್ನಡಗುಳಿ ಕೃಷ್ಣ ಭಟ್ರ ಮಗ ವೆಂಕಟರಾಮ ಭಟ್ರು ಅಂತ, ಅವರಿಗೆ ಮದುವೆ ಮಾಡಿ ಕೊಟ್ಟದ್ದು. ಎಲ್ಲಿರೋದು ಅವರು? ಅವರು ಈಗ ಇರುವೆಲ್ಲ ಸಮೀಪ ಇದ್ದಾರೆ. ಮತ್ತೆ ಒಬ್ಬಳು ಪುಷ್ಪಕುಮಾರಿ ಅಂತ, ಅವಳನ್ನು ಗೋವಾಕ್ಕೆ ಕೊಟ್ಟದ್ದು. ಮಕರಂದ ಅಂತ ಭಾವನ ಹೆಸರು. ನಿಮ್ಮ ಶಿಕ್ಷಣ ಎಲ್ಲಿ, ಯಾವ ಶಾಲೆಯಲ್ಲಿ? ಅದೇ ಗೌರ್ಮೆಂಟ್ ಹೈಸ್ಕೂಲ್ ಬೆಳ್ಳೂರು, ನಾಟಕಲ್ ಅಂತ ಹೇಳಿ. ಇದು ನಿಮ್ಮ ವಿಚಾರಗಳು, ಫ್ಯಾಮಿಲಿಯ ಒಂದಷ್ಟು ಬ್ಯಾಕ್ ಗ್ರೌಂಡ್. ಹೇಗೆ ಉಮಾಮಹೇಶ್ವರ ಭಟ್ರಿಗೆ ಯಕ್ಷಗಾನದ ಮೇಲಿನ ಆಸಕ್ತಿ ಮೂಡಿತು ಅಂತ ಹೇಳಿ? ಒಂದು ಕೇರಳದಂತ ಪ್ರದೇಶದಲ್ಲಿ ಇದ್ದವರು ಯಕ್ಷಗಾನ 9ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನ ಮಾಡ್ತೀರಿ, ನಿಲ್ಲಿಸಿ ಎಜುಕೇಶನ್ ಸ್ಟಾಪ್ ಮಾಡಿ ಏನ್ ಮಾಡಿದ್ರಿ ಆಮೇಲೆ? ಅಂದ್ರೆ ನಾನು ಯಕ್ಷಗಾನಕ್ಕೆ ಬರಬೇಕು ಅದರಲ್ಲೊಂದು ಉತ್ಸಾಹ ಉಳ್ಳವನಾಗಿ ಬಂದದ್ದಲ್ಲ, ಅನಿವಾರ್ಯ ಕಾರಣದಿಂದಲಾಗಿ ಬಂದದ್ದು. ನನಗೆ ಇದರ ಬಗ್ಗೆ ನಮ್ಮ ಹಿನ್ನೆಲೆಯಲ್ಲಿ ಯಾರೂ ಇರಲಿಲ್ಲ, ಪರಂಪರೆಯಲ್ಲಿ ಯಾರೂ ಇರಲಿಲ್ಲ. ಒಂದು ಕಾಲಕ್ಕಾಗುವಾಗ ನಾನು ಹೀಗೆ ಏನು ಮಾಡುವುದು ಜೀವನಕ್ಕೆ ಅಂತ ಯೋಚನೆ ಮಾಡುವಾಗ ಅಲ್ಲಿ ಸಮೀಪದಲ್ಲಿ ಪುಂಡರೀಕಾಕ್ಷರೂಪ ಆಚಾರ್ಯ ಅಂತ ಇದ್ದದ್ದು. ಅವರಲ್ಲಿ ಟೈಲರಿಂಗ್ ಅಭ್ಯಾಸ ಮಾಡಲಿಕ್ಕೆ ಹೋಗ್ತಾ ಇದ್ದೆ. ನಮಗೊಂದು ಹೋಟೆಲ್ ಇತ್ತು ಸಣ್ಣದು, ಅಪ್ಪ ನಡೆಸ್ತಾ ಇದ್ರು. ಆವಾಗ ಪುರುಸೊತ್ತಿರುವಾಗ ಅಲ್ಲಿ ಹೋಗಿ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದೆ. ಆಮೇಲೆ ಶಂಕರ ಪಾಟಾಳಿ ಅನ್ನೋರೊಬ್ರು ಸಿಕ್ಕಿದ್ರು. ಅವರು ಧರ್ಮಸ್ಥಳ ಕೇಂದ್ರದಲ್ಲಿ ಕಲ್ತ, ಅವರು ಪಡ್ರೆ ಚಂದಣ್ಣನ ಶಿಷ್ಯ. ಅವರು ಹೀಗೆ ಮಾತನಾಡುವಾಗ ನಿಮಗೆ ಯಕ್ಷಗಾನಕ್ಕೆ ಸೇರಿದ್ರೆ ಏನು ಅಂತ ಹೇಳಿದರು. ಹಾಗಾದ್ರೆ ಹೇಗಪ್ಪ ಯಕ್ಷಗಾನಕ್ಕೆ ಹೋಗುದೇನು? ಅವರೇ ನನ್ನನ್ನು ಸುಬ್ರಹ್ಮಣ್ಯ ಜಾಲಮೂಲೆ ಅಂತ ಮತ್ತೆ ಕೃಷ್ಣಮೂರ್ತಿ ಅಂತ, ಇಲ್ಲಿ ನೀರ್ಮಜೇವ, 3-4 ಜನರನ್ನು ಕರೆದುಕೊಂಡು ಧರ್ಮಸ್ಥಳಕ್ಕೆ ಬಂದೆವು. ಲಲಿತ ಕಲಾ ಕೇಂದ್ರದಲ್ಲಿ ಆವಾಗ ಎಂಟ್ರಿ ಉಂಟು. ಎಂಟ್ರಿ ಆದ ಕೂಡಲೇ ಸಿಲೆಕ್ಟ್ ಮಾಡ್ತಾರೆ. ಆ ವರ್ಷ ಹೋದಾಗ ನಮ್ಗೆ ಸ್ವಲ್ಪ ತಡ ಆಗಿ ಹೋಯಿತು. ಇದು ಎಷ್ಟನೇ ಇಸವಿ ಅಂತ ಏನಾದ್ರು ನೆನಪು? 84ನೇ 84. ಅಲ್ಲಿ ಆಗ್ಲಿಲ್ಲ. ಮತ್ತೆ ಗೋವಿಂದ ಭಟ್ರ ಹತ್ರ ಮತ್ತೆ ಅವರ ಹತ್ರ ಇವರ ಹತ್ರ ಎಲ್ಲ ಮಾತನಾಡುವಾಗ ಅದು ಈಗ ಇಂಟರ್ವ್ಯೂ ಆಗಿ ಹೋಗಿದೆ, ಇನ್ನೇನು ಮಾಡೋದಕ್ಕೂ ಆಗುವುದಿಲ್ಲ, ಮುಂದಿನ ಇದರಲ್ಲಿ ನೋಡುವ ಅಂತ ಹೇಳಿದ್ರು. ಆದರೂ ನಾವು ಪ್ರಯತ್ನವನ್ನು ಬಿಡ್ಲಿಲ್ಲ. ಹೆಗಡೆಯವರ ಹತ್ರ ಹೋಗಿ ಮಾತನಾಡಿ ನೋಡುವ ಅಂತೇಳಿ ಅಲ್ಲಿ ಹೋಗುವಾಗ ಅವರು ಸಿಕ್ಕಿದ್ರು.
ಅವ್ರ ಹತ್ರ ಹೇಳುವಾಗ ಹೇಳಿದ್ರು ಅಲ್ಲಿ ಗೋವಿಂದ ಭಟ್ರು ಇದ್ದಾರೆ, ಅವ್ರ ಹತ್ರ ಮಾತನಾಡಿ ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ರು. ಆದ್ರೂ ನಮಗೆ ಆ ವರ್ಷ ಅವಕಾಶ ಸಿಗ್ಲಿಲ್ಲ. ಮರು ವರ್ಷ ಹೋದೆವು ನಾವು. ಹೋದಾಗ ಇಂಟರ್ವ್ಯೂನಲ್ಲಿ ನಾನು ಮತ್ತು ನೀರ್ಮಜ ಇಬ್ರು ಪಾಸ್ ಆದೆವು, ಮತ್ತೆ ಇಬ್ರು ಆಗ್ಲಿಲ್ಲ. ಏನು ಇಂಟರ್ವ್ಯೂ ಏನ್ ಮಾಡಿದ್ರು? ಇಂಟರ್ವ್ಯೂನಲ್ಲಿ ಒಂದು ಸ್ಟೆಪ್ ಹೇಳ್ತಾರೆ, ಅವ್ರು ತೋರಿಸಿಕೊಡ್ತಾರೆ, ಅದನ್ನು ಕುಣಿಬೇಕು. ಆಮೇಲೆ ಒಂದು ಪುಸ್ತಕ ಕೊಡ್ತಾರೆ, ಅದನ್ನು ಓದಬೇಕು. ಸ್ಪಷ್ಟವಾಗಿ ಓದಿದ್ರೆ ಮುಗೀತು, ಅಲ್ಲಿ ಪಾಸ್ ಆಯ್ತು. ಅವರು ಹಾಗೆ ಮತ್ತೆ 3 ಗಂಟೆವರೆಗೆ ಕಾಯ್ಬೇಕು ನಾವು ರಿಸಲ್ಟ್ ಬರ್ಲಿಕ್ಕೆ. ಮತ್ತೆ ಅಲ್ಲಿ ಹಾಕ್ತಾರೆ, ಬೋರ್ಡಿನಲ್ಲಿ ಹಾಕ್ತಾರೆ. ಹಾಗೆ ಆಮೇಲೆ ನಾನು ಯಕ್ಷಗಾನಕ್ಕೆ ಸೇರಿದ್ದು. ಗುರುಗಳಾಗಿ ಯಾರೆಲ್ಲ ಸಿಕ್ಕಿದ್ದು ಕೇಂದ್ರದಲ್ಲಿ? ಗೋವಿಂದ ಭಟ್ರು, ಸೂರ್ಯಕುಮಾರಿ, ಆಮೇಲೆ ನಿಡ್ಲೆ ನರಸಿಂಹ ಭಟ್ರು, ನಾಟ್ಯ ಗುರುಗಳು ಕರ್ಗಲ್ ವಿಶ್ವೇಶ್ವರ ಭಟ್ರು, ಅವರೇ ನಾಟ್ಯ ಎಲ್ಲ ಕಲಿಸಿದ್ದು. ಮತ್ತೆ ಇವರು ಪ್ರಧಾನ ಗುರುಗಳಾಗಿ ಕೇಂದ್ರದಲ್ಲಿ ಅವರು ಇದ್ರು ಕೂಡ ನಮಗೆ ವಿಶ್ವೇಶ್ವರ ಭಟ್ರೆ ಹೆಚ್ಚು ಕಲಿಸಿದ್ದು. ಅಂದ್ರೆ ಇವರು ವಾರಕ್ಕೊಮ್ಮೆಲ್ಲ ಬರ್ತಿದ್ರು. ಆಮೇಲೆ ಕೇಂದ್ರ ಸುರ ಆದ ಮೇಲೆ 2 ತಿಂಗಳು ಬಿಟ್ಟು ಆಮೇಲೆ ಅವರು ಬರುವುದು. ಆವಾಗ ಸಾಮಾನ್ಯ ಕ್ಲಾಸ್ ಎಲ್ಲ ಆಗಿ ನಾಟ್ಯದ್ದೆಲ್ಲ, ಮತ್ತೆ ಪ್ರಸಂಗದ್ದು ಇದಕ್ಕೆಲ್ಲ ಆಗುವಾಗ ಸ್ವಲ್ಪ ಇವರು ಬರ್ತಾರೆ ಗೋವಿಂದ ಭಟ್ರು. ಹಾಗೆ ಯಾರೆಲ್ಲ ಇದ್ರು ಬ್ಯಾಚ್ ಅಲ್ಲಿ? ನಿಮ್ಮ ಬ್ಯಾಚ್ ಅಲ್ಲಿ ಯಾರೆಲ್ಲ ಇದ್ರು ಅಂತ ಹೇಳಿ? ಚಾರ್ಮಾಡಿ ಬಾಬುಗೌಡ ಅಂತ. ಅವರು ನಿಮ್ಮ ಹೌದು. ಮತ್ತೆ ನಾರಾಯಣ ಸುವರ್ಣ, ಮತ್ತೆ ದಾಮೋದರ ಪಾಟಾಳಿ ಅಂತ, ಮತ್ತೆ ಬಾಯರ್ ರಮೇಶ್ ಭಟ್ರು, ಮತ್ತೆ ಟಿ.ಡಿ. ಗೋಪಾಲಕೃಷ್ಣ ಭಟ್ ಅಂತ, ಕೃಷ್ಣಯ್ಯ ಬೈಂದೂರು ಅಂತ, ಕೃಷ್ಣಯ್ಯ. ಹಾಗೆ ಮತ್ತೆ ದೇವಿ ಪ್ರಸಾದ್ ಶೆಟ್ಟಿ ಅಂತ, ಅವರು ಈಗ ಮೈಸೂರಲ್ಲಿ ಇದರ ಕನ್ನಡಕದ ಇದು ಉಂಟು ಅವರದ್ದು. ಮೈಸೂರಲ್ಲಿ ಎಷ್ಟು ತಿಂಗಳು ನೀವು ಕೇಂದ್ರದಲ್ಲಿ ಅಧ್ಯಯನ ಆಗಿದೆ? ನೀವು 6 ತಿಂಗಳ? ಜೂನ್ ನಿಂದ ಅಕ್ಟೋಬರ್ 24ರವರೆಗೆ ಕೇಂದ್ರ ಅಲ್ಲಿರೋದಷ್ಟೇ. ಜೂನ್ ನಿಂದ ಅಕ್ಟೋಬರ್ 24ನೇ ತಾರೀಕು ಪಟ್ಟಾಭಿಷೇಕದ ಇದು ಅವರದ್ದು. ಆ ಕಾರ್ಯಕ್ರಮದ ದಿವಸ ನಮ್ಮನ್ನೆಲ್ಲ ಒಂದು ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾರೆ ಅಂತ ಹೇಳಿ. ಸರಿ, ಕೇಂದ್ರದಲ್ಲಿ 6 ತಿಂಗಳ ಕಾಲ ಎಲ್ಲ ಅಧ್ಯಯನಗಳೆಲ್ಲ ಆಗ್ತದೆ. ಅಲ್ಲಿಯ ಅಧ್ಯಯನ ಮುಗಿದ ನಂತರ ಉಮಾಮಹೇಶ್ವರ ಭಟ್ರು ಹೇಗೆ, ಏನು ಮತ್ತೆ ಆಲೋಚನೆ? ಅಲ್ಲ, ಅಲ್ಲಿಗೆ ಇವರೆಲ್ಲ ಬರ್ತಾರೆ, ಯಾರು ಕೆಲವೊಂದು ಮೇಳದ ಅವರು ಬಂದು ಮಾತನಾಡಿ ಹೋಗ್ತಾರೆ ಗುರುಗಳ ಹತ್ರ. ನಮಗೆ ಬೇಕು ಮಕ್ಕಳು 2 ಬೇಕು, ನಿತ್ಯ ವೇಷಕ್ಕೆ ಬೇಕು, ಮುಖ್ಯ ವೇಷಕ್ಕೆ ಬೇಕು, ಹಾಗೆ ಹೀಗೆ ಅಂತೆಲ್ಲ. ನಮ್ಮಲ್ಲಿ ಆಗುವಾಗ ಇದು ನನ್ನನ್ನು ಮತ್ತು ಬಾಬುಗೌಡನನ್ನು ಸುಂಕದಗಟ್ಟೆ ಮೇಳಕ್ಕೆ ಮಾತನಾಡಿದರು. ಸುಂಕದಗಟ್ಟೆ ಎಷ್ಟು ವರ್ಷ ವಯಸ್ಸಾಗಿ? ನನಗೆ ಸಾಮಾನ್ಯ ಒಂದು 10-19 ವರ್ಷ ಆಗ್ಬಹುದು ಕಾಣ್ತದೆ ಅಷ್ಟೇ. ನಮ್ಮನ್ನಿಬ್ಬರನ್ನು ಅಲ್ಲಿಗೆ. ಹಾಗೆ ರಮೇಶ ಭಟ್ರನ್ನು ಕುಂಬಳೆ ಕಣಿಪುರ ಮೇಳಕ್ಕೆ, ರಮೇಶ ಭಟ್ರನ್ನು ಮತ್ತೆ ನಾರಾಯಣ ಸುವರ್ಣ, ಹಾಗೆ ಕೆಲವರನ್ನೆಲ್ಲ ಬೇರೆ ಬೇರೆ ಮೇಳಕ್ಕೆ. ನೀವು ಯಾರು ನಿಮ್ಮನ್ನ ಸುಂಕದಗಟ್ಟೆ ಮೇಳಕ್ಕೆ ಯಾರು ಕರೆದ? ಅಲ್ಲಿ ಗುರುಗಳು ಹೇಳಿ ಹೋದದ್ದು. ನಾವು ಸ್ವಾಮಿಗಳೆಲ್ಲ ಹೇಳ್ತಾರಂತೆ ಬೇಕಾಗುವ ಮಕ್ಕಳು ಬೇಕು ಅಂತ, ಕೆಲವು ಮೇಳದವರೆಲ್ಲ ಕೇಳ್ತಾರೆ. ಹಾಗೆ ಇವರು ಹೇಳಿದ್ದಿರ್ಬೇಕು. ಹಾಗೆ ನಾವಿಬ್ಬರು ಅಲ್ಲಿಂದ ನಮ್ಮ ನಿತ್ಯ ವೇಷದಿಂದ ಆರಂಭ ಸುಂಕದಗಟ್ಟೆಗೆ ಹೋಗ್ತೀರಿ. ಸುಂಕದಗಟ್ಟೆ ಮೇಳದಲ್ಲಿ, ಸುಂಕದಗಟ್ಟೆ ಮೇಳದಲ್ಲಿ ಈಗ ಮೇಳಕ್ಕೆ ಹೋಗ್ಲಿಕ್ಕೆ ಮನೆಯ ಸಪೋರ್ಟ್ ಇತ್ತ ನಿಮ್ಗೆ? ಈಗ ಕೇಂದ್ರಕ್ಕೆ ಹೋಗ್ಬೇಕು ಮೇಳದಲ್ಲಿ, ಮನೆಯ ತಂದೆ ತಾಯಿ ಏನು ಅದಕ್ಕೆ ಅಬ್ಜೆಕ್ಷನ್ ಹಾಕ್ಲಿಲ್ವಾ ಅಂತ ಹೇಳಿ? ಅವರು ಏನು ಹೇಳುವ ಸ್ಥಿತಿಯಲ್ಲಿ ಇರ್ಲಿಲ್ಲ. ನಾವು ಅಷ್ಟು ಕಷ್ಟದಲ್ಲಿದ್ದೇವಾಯ್ತು. ಹಾಗೆ ಅಂತ ಅಪ್ಪನಿಗೆ ಅಷ್ಟೊಂದು ಮನಸ್ಸಿರ್ಲಿಲ್ಲ, ದೂರ ಎಲ್ಲ ಹೋಗುದು ಬೇಡ ಹಾಗೆ. ಅಮ್ಮ ಹಾಗಲ್ಲ, ಅಮ್ಮ ಎಲ್ಲಿ ಹೋದ್ರು ಅದಿತ್ತು, ಒಳ್ಳೇದಾಗಬೇಕು, ಏನಾದ್ರು ಮನೆ ನಿಭಾಯಿಸ್ಬೇಕಲ್ಲ, ಜವಾಬ್ದಾರಿ. ಮನೆ ಬಿಟ್ಟು ಕೇಂದ್ರದಲ್ಲಿ 6 ತಿಂಗಳೆಲ್ಲ. ಹೌದು, ಅವಾಗ ನನಗೆ ತುಂಬಾ ಕಷ್ಟ ಆಗಿ ಹೋಗಿತ್ತು ಕೇಂದ್ರದಲ್ಲಿ. ಅಂದ್ರೆ ನನಗೆ ಅಲ್ಲಿಯ ಊಟ ಅಷ್ಟೊಂದು ಹಿಡಿಸ್ತಿರ್ಲಿಲ್ಲ. ಬೆಳಿಗ್ಗಿನ ಗಂಜಿ ಊಟವು ಚಟ್ನಿ ನನಗೆ ಇಷ್ಟವಾದದ್ದು, ಅದೇ ಊಟ ಮಾಡಿಕೊಂಡು ಇರ್ತದೆ. ಏಕಾದಶಿ ದಿವಸ ಉಪವಾಸ, ಫುಲ್ ಉಪವಾಸ. ಅಂದ್ರೆ ಅಲ್ಲಿಯ ಛತ್ರದ ಊಟ ನನಗೆ ಹಿಡಿಸ್ತಿರ್ಲಿಲ್ಲ ಯಥಾರ್ಥವಾಗಿ. ನಾವು ದೂರುದಲ್ಲ, ನನಗೆ ನನ್ನ ಆರೋಗ್ಯಕ್ಕೆ ಅದು ಆಗ್ತಿರ್ಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಹಾಗಾಗಿ ದಿವಸ ಹೋಯ್ತು. ದಿವಸ ಹೋದಾಗೆ ಗುರುಗಳು ಹೇಳ್ತಿದ್ರು ಒಂದು ಮಾತು, ನೋಡು ಮರೆ, ನೀನು ಮನೆಗೆ ಹೋಗುವ ನಾಯಿಯನ್ನು ಕಟ್ಟಲಿಕ್ಕೆ ಹೇಳು ಅಂತ. ಅಂದ್ರೆ ನಾನು ಹಾಗೆ ಆಗಿದ್ದೆ ಮೊದಲು, ಒಳ್ಳೆ ದಷ್ಟಪುಷ್ಟವಾಗಿದ್ದೆ. ಆಮೇಲೆ ಗುರುತ ಸಿಕ್ಕದ ಹಾಗೆ ಆಗಿ ಹೋಗಿತ್ತು.
ಆ ಸರಿ, ಇದು ಇಷ್ಟು ವಿಚಾರ. ನೀವು ಮತ್ತೆ ನಿಮಗೆ ಸುಂಕದಕಟ್ಟೆ ಮೇಳಕ್ಕೆ ಹೋಗ್ತೀರಿ, ಮೇಳಕ್ಕೆ ಸೇರ್ಪಡೆಗೊಳ್ತೀರಿ. ಹೌದು. ಹೇಗಿತ್ತು ಆರಂಭದ ದಿನಗಳಲ್ಲಿ? ಆರಂಭದಲ್ಲಿ ಬಹಳ ಕಷ್ಟವಾಗ್ತಿತ್ತು ನನಗೆ. ಅಂದ್ರೆ ನನಗೆ ಈ ಕುಣಿತಗಳೆಲ್ಲ ಅಷ್ಟು ಇದಾಗ್ತಿರ್ಲಿಲ್ಲ. ಅಂದ್ರೆ ಆರಂಭ ಅಲ್ಲ. ಹೌದು. ಹ್ಮ್. ಅಲ್ಲಿ ಮತ್ತೆ ಬೇಸಿಕ್ ಪಾಠಗಳು ಮಾತ್ರ ಆಗಿರುವಂತದ್ದು. ರಂಗಸ್ಥಳದ ಅನುಭವ ಎಲ್ಲ ಬರಬೇಕು ಅಂತಾದ್ರೆ, ಸ್ವಲ್ಪ ಸರ್ವಿಸ್ ಆಗ್ಬೇಕು ಅಂತಾದ್ರೆ ಸ್ವಲ್ಪ ತಿರುಗಾಟ ಮಾಡಬೇಕಾಗ್ತದೆ. ನಿತ್ಯ ವೇಷಕ್ಕೆ ಸೇರ್ಪಡೆ. ನಿತ್ಯ ವೇಷಕ್ಕೆ ನೀವು ಸೇರ್ಪಡೆ. ಮತ್ತೆ ಯಾರು ನಿತ್ಯ ವೇಷಕ್ಕೆ? ಬಾಬುಗೌಡ. ನೀವೇ? ನಾವಿಬ್ರು. ಎಷ್ಟು ವರ್ಷ ನಿತ್ಯ ವೇಷ ಮಾಡಿದ್ರಿ? ನಾನು 1 ವರ್ಷ ನಿತ್ಯ ವೇಷ ಮಾಡಿದ್ದೇನೆ. ಆಮೇಲೆ ಮುಖ್ಯ ಶ್ರೀವೇಷ, ಆಮೇಲೆ PTA ಶ್ರೀವೇಷ, ಹೀಗೆ ಆಗಿ ಆಗಿ ಒಂದು 8 ವರ್ಷ ತಿರುಗಾಟ ಸುಂಕದಕಟ್ಟೆ ಮೇಳದಲ್ಲಿ ಮಾಡಿದ್ದೇನೆ ನಾನು. 8 ವರ್ಷಗಳ ಕಾಲ ಸುಂಕದಕಟ್ಟೆ ಮೇಳದಲ್ಲಿ. ಹ್ಮ್. ಈಗ ನಿತ್ಯ ವೇಷದಲ್ಲಿ ಇರ್ತೀರಿ, ತೊಂದರೆ ಇಲ್ಲ. ಬೇರೆ ಪ್ರಸಂಗ ಅಲ್ಲಿ ಯಾವುದು, ಕನ್ನಡ ಪ್ರಸಂಗ ಅಥವಾ ತುಳು? ಅಲ್ಲ, ಆವಾಗ ಹೆಚ್ಚು ಪುರಾಣ ಪ್ರಸಂಗಗಳೇ ಆಗುತ್ತಿತ್ತು. ಹಾ, ಮೊದಲು ಕಟೀಲು ಮೇಳ ಬಿಟ್ರೆ ಮತ್ತೆ ಸುಂಕದಕಟ್ಟೆ ಮೇಳದಲ್ಲಿ ಹೆಚ್ಚು ಪುರಾಣ ಪ್ರಸಂಗವೇ ಆಗ್ತಾ ಇದ್ದದ್ದು. ಮತ್ತೆ ತುಳು ಪ್ರಸಂಗಗಳು ಯಾವುದು ಅಂತ ಹೇಳಿದ್ರೆ ಕೇವಲ ಬೆರಳೆಣಿಕೆಯದ್ದು. ಕೋಟಿ ಚೆನ್ನೈ ಇರ್ಬೋದು, ಕಾಂತಬಾರೆ ಬುಧವಾರೆ, ದೇವಪುಂಜ ಪ್ರತಾಪ, ಮತ್ತೆ ತುಳುನಾಡ ಸಿರಿ, ಹೀಗೆ ಕೆಲವು ಬೆರಳೆಣಿಕೆಯ ಪ್ರಸಂಗಗಳು ಮಾತ್ರ ಆಗ್ತಿದ್ದದಲ್ಲಿ. ಮತ್ತೆಲ್ಲ ಪುರಾಣ ಪ್ರಸಂಗಗಳೇ ಆಗ್ತಿದ್ದದ್ದು. ಅಲ್ಲಿ ಈಗ ನೀವು 8 ವರ್ಷ ಏನೋ ಸೇವೆ ಸಲ್ಲಿಸಿದ್ದೀರಿ ಸುಂಕದಕಟ್ಟೆ ಮೇಳದಲ್ಲಿ. ಹೌದು. ಯಾರೆಲ್ಲ ಕಲಾವಿದರ ಒಡನಾಟ ಆಗಿತ್ತು? ಹೇಳಲಿಕ್ಕೆ ಹೇಳಿದ್ರೆ ಪುತ್ತಿಗೆ ತಿಮ್ಮಪ್ರೈಗಳು ಭಾಗವತರು, ಪ್ರಧಾನ ಭಾಗವತರು, ಅವರನ್ನು ಯಾವತ್ತೂ ಮರೆಯುವ ಹಾಗಿಲ್ಲ. ಅವರೆಲ್ಲ ಪ್ರಾತಸ್ಮರಣೀಯರು. ಯಾಕೆಂತ ಕೇಳಿದ್ರೆ, ಒಬ್ಬ ಕಲಾವಿದನಾದವನ್ನು ಬೆಳೆಸಬೇಕು ಅಂತಾದ್ರೆ ಅಂತಹ ಭಾಗವತರುಗಳಿದ್ರೆ ಅವರಿಗೆ ಯಾವತ್ತೂ ನಾವು ಕೈ ಮುಗಿಲೇಬೇಕು. ಯಾಕೆಂದ್ರೆ ಅವರು ಅಷ್ಟು ಪ್ರೋತ್ಸಾಹ ಕೊಡುತ್ತಾರೆ. ಯಾಕೆಂದ್ರೆ ಮಾಣಿ ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳ್ತಾರೆ. ರಂಗಸ್ಥಳದಲ್ಲಿ ನಾನಿದ್ದೇನೆ, ಹೆದರ್ಬೇಡ. ಹಾಗೆ ಅವರು ಪ್ರೋತ್ಸಾಹ ಕೊಟ್ಟು ನನ್ನನ್ನು ಬೆಳೆಸಿದವರು ಅವರು, ಪ್ರಧಾನ ಭಾವ. ಮತ್ತೆ ತ್ರಿವಿಕ್ರಮ ಶೆಣೈ ಅಂತ ಬಣ್ಣದ ವೇಷದವರು. ಬಣ್ಣಗಾರಿಕೆಯಲ್ಲಿ ಮಾತನಾಡ್ಲಿಕ್ಕೆ ಆಗ್ತದೆ ಎನ್ನುವುದನ್ನು ತೋರಿಕೊಟ್ಟವರವರು. ನಿರರ್ಗಳವಾದ ಮಾತು, ಮತ್ತೆ ಸಾಹಿತ್ಯ, ಇದೆಲ್ಲ ದೊಡ್ಡ ಭಂಡಾರವೇ ಅವರದ್ದು. ಹಾಗಾಗಿ ಅವರೊಟ್ಟಿಗೆ ತಿರುಗಾಟ ಮಾಡಿದ ತುಂಬಾ ಸಂತೋಷ ನನಗೆ. ಮತ್ತೆ ಕಟೀಲು ಶ್ರೀನಿವಾಸರಾವ್ ಅಂತ ಅವರು, ಮತ್ತೆ ಬೇತಕುಂಜ ಕುಲಾಲ್ರು, ಚಿದಂಬರ ಬಾಬು, ಬಂಬ್ರಾಣ ಮುತ್ತಣ್ಣರೈ ಅಂತ ಇದ್ರು ಅವಾಗ ಅವರು, ಮತ್ತೆ ನಮ್ಮ ವಿಷ್ಣು ಶರ್ಮರು, ಅವರು ಕೂಡ ಜೊತೆ, ಹಳುವಳ್ಳಿ ಗಣೇಶ ಭಟ್ರು, ಉಡುಪಿ ಆನಂದ ಅಂತ ಶ್ರೀವೇಷದವರು. ಹೀಗೆ ಅವರೊಟ್ಟಿಗೆಲ್ಲ ತಿರುಗಾಟ ಆಯ್ತು. ಹಾಗೆ ಆಗ್ತಾ ಇದ್ದ ಹಾಗೆ ಮತ್ತೆ ಚಂದ್ರಶೇಖರ ಹೆಗಡೆ ಅಂತ ಪುತ್ತೂರು, ನಾರಾಯಣ ಹೆಗಡೆ ಅವರ ಮಗ, ಮತ್ತೆ ರತ್ನಾಕರ ಹೆಗಡೆ, ಹೀಗೆ ಹಲವಾರು ಕಲಾವಿದರೊಂದಿಗೆ ಒಡನಾಟ ಇತ್ತಲ್ಲ. ಕೂಟೇಲು ಬಾಲಕೃಷ್ಣ ಭಟ್ರು ಅಂತ ಒಬ್ರು ಇದ್ರು, ಹಿರಿಯ ಕಲಾವಿದರು. ನಿಮಗೆ ವೇಷಗಳು ಹೇಗೆ ಒದಗಿ ಬರ್ತಾ ಇತ್ತು ಸುಂಕದಕಟ್ಟೆ ಮೇಳದಲ್ಲಿ? ಈಗ ಪೂರ್ವರಂಗ ಧರ್ಮಸ್ಥಳದಿಂದ ಹೋದವರು ಪೂರ್ವರಂಗದ ವೇಷ ಎಲ್ಲ ಮಾಡ್ತಾ ಇದ್ರಿ, ಪ್ರಸಂಗದಲ್ಲಿ ವೇಷಗಳು ಹಾಕ್ತಾ ಇದ್ರ ಅಥವಾ? ಭಾಗವತರು ಹಾಕ್ತಾ ಇದ್ರು. ಯಾಕೆಂದ್ರೆ ಅಭ್ಯಾಸಕ್ಕೆ ಬೇಕಾಗಿ ಅಂತ. ಕೆಲವೊಂದು ಸಂದರ್ಭ ಬಂದಾಗ ಜನ ಇಲ್ಲ ಅಂತ ಆಗುವಾಗ ಅವನಿಗೊಂದು ಹಾಕಿ ನೋಡುವ ಏನಾಗ್ತದೆ ನೋಡುವ, ಆಗುದಿಲ್ಲ, ಯಾಕೆ ಆಗುದಿಲ್ಲ ಅಂತ ಅವರದ್ದು ಹಾಗೆ ಯೋಚನೆ. ಕೆಲವೊಂದು ಭಾಗವತರದ್ದು ಹಾಗಲ್ಲ, ಅವನಿಂದ ಆಗ್ಲಿಕ್ಕಿಲ್ಲ ಅಂತ ಹೇಳುವ ಸ್ವಭಾವ. ಇವರು ಹಾಗಲ್ಲ. ತಿಮ್ಮಪ್ರೈಗಳು ಹೇಗೆ ಅಂತ ಹೇಳಿದ್ರೆ, ಯಾಕೆ ಮಾಡುದಿಲ್ಲ, ಮಾಡ್ತಾನೆ, ಮಾಡ್ಬೇಕು ಅನ್ನುವ ಭಾವ ಅವರಲ್ಲಿ ಇತ್ತು. ಹಾಗಾಗಿ ಅವರು ಪೂಜನೀಯರು ಯಾವ ಕಾಲಕ್ಕೂ. ಅವರು ಮಾಡಿಸ್ತಿದ್ರು. ಒಂದು ವಿಷಯವನ್ನು ನಾನು ಅಗತ್ಯವಾಗಿ ಹೇಳಲೇಬೇಕು. ಯಾಕೆಂದ್ರೆ ಕುಮಾರ ವಿಜಯ ಪ್ರಸಂಗ ಆ ದಿವಸ ಒಂದು ಅಜಮುಖಿ ಮಾಡಬೇಕಾಗಿತ್ತು. ಅವರು ಒಬ್ಬ ಕಲಾವಿದರಿಗೆ ಹಾಕಿದ್ರು. ನನ್ನಿಂದ ಆಗುದಿಲ್ಲ, ನಾನು ಮಾಡುದಿಲ್ಲ ಹಾಗೆ ಹೇಳಿದ್ರು. ನೇರವಾಗಿ ನನ್ನನ್ನು ಕರೆದ್ರು, ಈಗ ನೀನು ಇದನ್ನು ಮಾಡಬೇಕು, ನನ್ನಿಂದ ಆಗ್ತದ ಅಂತ ಹೇಳ್ಬೇಡ, ಮಾಡು. ತಪ್ಪಿದ್ರೆಲ್ಲ ತಪ್ಪು ಒಪ್ಪೆಲ್ಲ ಮತ್ತಿನ ಪ್ರಶ್ನೆ ಮಗು. ಈಗ ನೀನು ಕಲಿಯುವ ಸಂದರ್ಭ, ಸಿಕ್ಕಿದ ಅವಕಾಶವನ್ನು ಬಿಡಬೇಡ ಅಂತ. ಆದ್ರೆ ಆ ದಿವಸ ಮತ್ತೆ ಅವರು ಮಾಡಿದ್ರು ಕೂಡ ನಾನು ವಿಷಯ ಹೇಳುವುದಂತ ಹೇಳಿದ್ರೆ, ಒಬ್ಬ ಕಲಾವಿದನನ್ನು ಗುರುತಿಸಿಕೊಂಡು ಅವನಲ್ಲಿ ಮಾಡಿಸುವುದಕ್ಕಾಗುತ್ತದೆ ಎನ್ನುವ ಭಾವನೆ ಇದ್ದವರು ಬಹಳ ವಿರಳ. ಹೌದು. ಈಗ ವಿದ್ಯಾವಂತನನ್ನು ದೊಡ್ಡವನನ್ನಾಗಿ ಮಾಡ್ಲಿಕ್ಕೆ ದೊಡ್ಡ ವಿಷಯ ಅಲ್ಲ, ಅವಿದ್ಯಾವಂತನನ್ನು ವಿದ್ಯಾವಂತನನ್ನಾಗಿ ಮಾಡೋದು ದೊಡ್ಡ ವಿಷಯ. ಹಾಗಿರುವಾಗ ಅಂತಲ್ಲಿ ಪುತ್ತಿಗೆಯವರು ಬಹಳ ನಿಪುಣರು ಅಂತ ನಾನು ನೀವು ಅಲ್ಲಿ ಇದ್ದಂತ ಸಂದರ್ಭದಲ್ಲಿ
ಏನೆಲ್ಲ ನಿಮ್ಮ ಕಲಿತುಕೊಳ್ಳುವುದಕ್ಕೆ ನಿಮಗೆ ಒಂದು ಪೂರಕವಾಯಿತು ಅಂತ ಹೇಳಿ. ಆ 8 ವರ್ಷದಲ್ಲಿ ಯಾವ ಯಾವ ವಿಚಾರಗಳನ್ನ ನೀವು ತಗೊಂಡ್ರಿ ಅಥವಾ ನಿಮಗೆ ಅದು ಹೇಗೆ ಉಪಯುಕ್ತ ಆಯಿತು ಅಂತ ಹೇಳಿ ಕಲಾವಿದರ? ನನಗೆ ಮೊದಲೇ ಬಣ್ಣಗಾರಿಕೆಯಲ್ಲಿ ತುಂಬಾ ಇಂಟ್ರೆಸ್ಟ್. ನಾನು ಇದರಲ್ಲಿ ಇದ್ದಾಗ ಧರ್ಮಸ್ಥಳ ಮೇಳದ ಲಾಸ್ಟ್ ಸೇವೆಯನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೆ. ಅದು ದೂರದಲ್ಲಿ ನಿಂತುಕೊಂಡು ನೋಡ್ತಿದ್ದೆ ನಾನು, ಚೌಕಿಯಲ್ಲಿ ದೂರದಲ್ಲಿ ನಿಂತು. ಅದರಲ್ಲಿ ಅಟ್ರಾಕ್ಷನ್ ಆದ್ದು ಇವರ ಚಂದ್ರಗಿರಿ ಅಂಬಣ್ಣನ ಬಣ್ಣಗಾರಿಕೆ, ಮಕ್ಕಳಗುಂಜದವರ ಬಣ್ಣಗಾರಿಕೆ, ಅದನ್ನೆಲ್ಲವನ್ನು ದೂರದಿಂದ ನೋಡಿ ನಾನು ಖುಷಿ ಪಡ್ತಾ ಇದ್ದೆ. ಯಕ್ಷಗಾನದಲ್ಲಿ ಇದ್ದಂತಹ ಮುಖವರ್ಣಿಕೆಗಳು ಅದ್ಭುತ. ನಾನು ಅದನ್ನೇ ಮೇಳದಲ್ಲಿರುವಾಗಲೂ ಹೆಚ್ಚು ಕಡಿಮೆ ನೋಡ್ತಾ ಇದ್ದದ್ದು ಅದನ್ನೇ. ಆದರೆ ನಾನು ಚೌಕಿಯಲ್ಲಿದ್ರು ರಂಗಸ್ಥಳದ ಬಗ್ಗೆ ನನಗೆ ವಿಶೇಷವಾದ ಕಾಳಜಿಯಲ್ಲಿ ಎಂತ ಮಾತಾಡ್ತಾರೆ, ಏನು ಹೇಳ್ತಾರೆ ಎನ್ನುವುದು ಒಂದು ಕಿವಿಯಲ್ಲಿ ಇರ್ತಿತ್ತು. ಹಾಗಾಗಿ ನನಗೆ ತುಂಬಾ ಕಷ್ಟ ಅಂತ ಅನಿಸ್ಲಿಲ್ಲ. ಹೀಗೆ ಹೋಗ್ತಾ ಇದ್ದಾಗೆ ಅನುಭವ ಆಯಿತು ಅಂತ ಹೇಳಿ. ಈ ಮಾತುಗಾರಿಕೆಯನ್ನ ಹಿರಿಯ ಕಲಾವಿದರ ನಿಮ್ಮೊಂದಿಗೆ ಒಡನಾಟವನ್ನು ಹೇಗೆ ಬೆಳೆಸಿಕೊಂಡಿದ್ರು? ಅಂದ್ರೆ ನಾವು 2, 3, 4 ಜನ ಒಟ್ಟಿಗೆ. ಒಬ್ರು ಹಳವಳ್ಳಿ ಗಣೇಶ್ ಭಟ್ರು ಮೇಳದಲ್ಲಿ, ಮತ್ತೊಂದು ವಿಷ್ಣು ಶರ್ಮರು, ಕೂಟೇಲು ಬಾಲಕೃಷ್ಣ ಭಟ್ರು, ಮತ್ತೆ ಪ್ರಭಾಕರ ಹೆಗಡೆ ಅಂತ ಕಂಚಿಕೆ ಶಿರ್ಸಿಯವರು, ಅವರು ಮೊದಲೆಯವರು. ಹಾಗೆ ನಾವು ಯಾವಾಗಲೂ ಬಿಡಾರದಲ್ಲಾಗಲಿ, ಊಟಕ್ಕೆ ಹೋಗೋದಾಗ್ಲಿ, ಚಾ ಕುಡಿಲಿಕ್ಕೆ ಹೋಗ್ಲಿ, ಎಲ್ಲಾ ವಿಷಯದಲ್ಲಿ ಒಟ್ಟಿಗೆ ಇದ್ದವರು ನಾವು, ಅಣ್ಣ ತಮ್ಮಂದಿರ ಹಾಗೆ. ಒಮ್ಮೆ ಹೀಗೆ ನಾವು ಜೊತೆಯಾಗಿದ್ದೇವೆ ಅನ್ನುವಾಗ ಒಂದೇ ರೀತಿಯ ಡ್ರೆಸ್ ಆಗಬೇಕು ಅಂತ ಇದು ಮಾಡಿ ನಾವೆಲ್ಲರೂ ಒಟ್ಟಾಗಿ ಒಂದೇ ಒಂದು ಸೀರೆಯನ್ನು ತೆಕ್ಕೊಂಡು ಅದರಿಂದಲೇ ನಾವು ಫೈರಾನ್ ಹೊಲಿಸಿಕೊಂಡು ಒಂದೇ ಕಲರ್ನ ಡ್ರೆಸ್ ಮಾಡಿಸಿಕೊಂಡು. ಹೌದು. ಈಗ ಮತ್ತೆ ಅಲ್ಲಿ ವೇಷಧಾರಿಗಳೆಲ್ಲ ಇದ್ರು, ನೀವು ಕಿರಿಯವರು ಬಹಳಷ್ಟು. ಹೌದು. ನಿಮ್ಮೊಂದಿಗೆ ಹೇಗೆ ಬಾಂಡಿಂಗ್ ಇತ್ತು ಅವರದ್ದು, ಹೊಂದಾಣಿಕೆ ಎಲ್ಲ? ಆದ್ರೆ ನಾನು ಮೊದಲೇ ಸೈಲೆಂಟ್ ಅಲ್ಲ, ಕಾಣುವವರೆಗ ಹೇಗೆ ನಾನು ಒಳಗೆ ಹೋದಾಗ ಮಾತ್ರ ನಾನು ಏನು ಅಂತ ಗೊತ್ತಾಗೋದು. ಹೇಗಂತ ಹೇಳಿದ್ರೆ ಮಾತನಾಡಿದ್ರೆ ಮಾತ್ರ ಮಾತನಾಡೋದು, ಇಲ್ಲದ್ರೆ ಮಾತನಾಡುದಿಲ್ಲ. ನಾನು ನನ್ನಷ್ಟಕ್ಕೆ ಇರ್ತೇನೆ. ಹಾಗೆ ಈ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಕೆಲವು ಸ್ವಲ್ಪ ಸಮಯ ಬಾರಿ ಕಷ್ಟ ಆಗ್ತಿತ್ತು, ಒಂದು ತಿರಸ್ಕಾರ ಭಾವ ಇತ್ತು. ಕೊನೆಗಾಗುವಾಗೆಲ್ಲ ಇದಾಗಿ ಒಟ್ಟಿಗೆ ಅವರ ಅನುಭವ ಎಲ್ಲ ಕೇಳಿ ತಿಳ್ಕೊಂಡಾಗ ಅವರೊಟ್ಟಿಗೆ ಒಂದು ನಾವು ಆತ್ಮೀಯತೆ ಬೆಳೆಸಿಕೊಳ್ಳೇವಲ್ಲ, ಆವಾಗ ಅವರಿಗೂ ಖುಷಿ ಆಯ್ತು. ಈ ಮಾಣಿ ಒಳ್ಳೆ ಮಾಣಿ, ತೊಂದರೆ ಇಲ್ಲ. ಹೀಗೆ ಅಡ್ಜಸ್ಟ್ ಆದ್ರು. ಯಾವೆಲ್ಲ ವೇಷ ಮಾಡಿದ್ದೀರಿ ಸುಂಕದಗಟ್ಟೆ ಮೇಳದಲ್ಲಿ 8 ವರ್ಷದಲ್ಲಿ? ಸುಂಕದಗಟ್ಟೆ ಮೇಳದಲ್ಲಿ ಶ್ರೀವೇಷ ಮಾಡಿದ್ದೇನೆ, ಪುಂಡು ವೇಷ ಮಾಡಿದ್ದೇನೆ, ಕಿರೀಟ ವೇಷ ಮಾಡಿದ್ದೇನೆ, ಆಮೇಲೆ ಬಣ್ಣದ ವೇಷವೂ ಮಾಡಿದ್ದೇನೆ. ಹೀಗೆ ಎಲ್ಲವನ್ನು ಕೂಡ ಮಾಡಿಕೊಂಡು ಅದು ಭಾಗವತರಿಂದಲಾಗಿ ನಾನು ಅಷ್ಟು ಮಾಡ್ತಾ ಇದ್ದೆ. ಈಗ ಹಿಮ್ಮೇಳದಲ್ಲಿ ಯಾರೆಲ್ಲ? ಈಗ ಆವಾಗ ಶಂಕರನಾರಾಯಣ ಭಟ್ರು ಅಂತ ಇದ್ದು ಪದ್ಯಾಣ ಹೌದು ಈಗಲಿದ್ದಾರೆ, ಅವರಿದ್ರು ಅವಾಗ. ಭಾಗವತರಾಗಿ ಪುತ್ತಿಗೆ ತಿಮ್ಮಪ್ಪ ಬೇರೆ, ಮತ್ತೆ ವಿಶ್ವೇಶ್ವರ ಬಲಿಪರಿದ್ರು. ಇವರೊಂದಿಗಿನ ಒಂದು 8 ವರ್ಷದ ಅನುಭವ ಹೇಗಿತ್ತು ಒಟ್ಟು ಹೇಳ್ಬೇಕು ಅಂತಿದೆ? 8 ವರ್ಷದ ಅನುಭವ, ಧರ್ಮಸ್ಥಳದಿಂದ ನೇರವಾಗಿ ಹೋಗಿ ದಿಗ್ಗಜ ಕಲಾವಿದರೊಡನೆ ತಿರುಗಾಟ ಮಾಡುವಂಥದ್ದು, ಆ 8 ವರ್ಷದಲ್ಲಿ ಆ ಅನುಭವಗಳು, ಯಕ್ಷಗಾನ ಕ್ಷೇತ್ರದ ಅನುಭವ ಹೇಗಿತ್ತು ಅಂತ ಹೇಳಿ? ಅದು ಕೆಲವೆಲ್ಲ ಹೇಳುವಂಥದ್ದಲ್ಲ, ಕೆಲವೆಲ್ಲ ಮಾನಸಿಕವಾಗಿ ಬಹಳಷ್ಟು ನೊಂದಿದ್ದೇನೆ ನಾನು ತಿರುಗಾಟದಲ್ಲಿ. ಕೆಲವರು ಹೇಗೆಂತ ಹೇಳಿದ್ರೆ ವಿಷಯವನ್ನು ಹೇಳುವುದಿಲ್ಲ, ಹೇಳಿಕೊಡುವ ಮನಸ್ಥಿತಿ ಇಲ್ಲ. ಕೆಲವರು ಹಾಗಲ್ಲ, ಕೆಲವರು ಹೇಳಿಕೊಟ್ಟು ರಂಗದಲ್ಲಿ ಅವನನ್ನು ವಿರೋಧಿಸುವುದಿಲ್ಲ, ಹೊಂದಿಕೊಂಡು ಹೋಗಿ ಅವನ ವೇಷವನ್ನು ಮೇಲೆ ತರಿಸ್ತಾರೆ. ಅದರಲ್ಲಿ ಕಟೀಲು ಶ್ರೀನಿವಾಸ ರಾಯರು ಕೂಡ ಒಬ್ರು. ಅವರು ಅವ್ರ ಹತ್ರ ಕೇಳುವಾಗ ಹೇಳೋದು, ಹೇಗೆ ನನ್ನ ವೇಷ ಏನಾಗಿದೆ ಅಂತ ಕೇಳುವಾಗ, ವೇಷ ಏನಾಗಿದೆ ಅಂತ ಯಾವತ್ತು ಕೇಳಬಾರ್ದು ಯಾರ ಹತ್ರ, ಯಾರು ಸರಿಯಾದ ಉತ್ತರ ಕೊಡುವುದಿಲ್ಲ. ವೇಷ ಹೇಗಾಗಿ ನಿನ್ನ ಮನಸ್ಸಿಗೆ ತೃಪ್ತಿ ಆಯಿತು ಅಂತ ಆದ್ರೆ ನಿನ್ನ ವೇಷ ಪಾಸು, ಯಾರ ಹತ್ರ ಕೇಳಬೇಡ ಅಂತ. ಅದೇ ರೀತಿ ನಮಗೆ ಮಾನಸಿಕವಾಗಿ ನಾವು ಮಾಡಿದ ವೇಷದಲ್ಲಿ ತೃಪ್ತಿ ಉಂಟು ಅಂತ ಆದ್ರೆ ಆ ದಿವಸ ವೇಷ ಪಾಸ್ ಆಯ್ತು ಲೆಕ್ಕ. ತುಂಬಾ ನೊಂದಿದ್ದೀರಿ ಹಾಗಾದ್ರೆ ಸುಂಕದಗಟ್ಟೆ ಮೇಳದಲ್ಲಿ ರಂಗದಲ್ಲಿ? ಯಾಕೆಂದ್ರೆ ನಾನು ಈ ಯಕ್ಷಗಾನಕ್ಕೆ ಬಂದದ್ದೇ ಹೊಸತ್ತು, ನನಗೆ ಇದು ಹೊಸ ಪ್ರಪಂಚ ಅದು. ಹೌದು. ನನಗೆ ಅದರ ಬಗ್ಗೆ ಒಂದು ಕೆಲವರೆಲ್ಲ ಮೊದಲು ಸ್ವಲ್ಪ ಗೊತ್ತಿದ್ದವರು ಹೋಗ್ತಿದ್ದದಲ್ಲ. ನಾನು ಅದರಲ್ಲಿ ಯಾವುದೇ ಒಂದು ಅಕ್ಷರ ಕೂಡ
ಪರಿಚಯ ಇಲ್ಲ ನನಗೆ ಯಕ್ಷಗಾನದಲ್ಲಿ ಪರಿಚಯ ಇರಲಿಲ್ಲ. ಹಾಗೆ. ಸೊ ಹೀಗೆ 8 ವರ್ಷಗಳ ಕಾಲ ಸುಂಕದ ಗಟ್ಟೆ ಮೇಳದಲ್ಲಿ ತಿರುಗಾಟವನ್ನು ಮಾಡ್ತಾರೆ. ತಮ್ಮಲ್ಲ ಅಣ್ಣ ಅಂತ ಕೈ ಮುಗಿಲಿಕ್ಕೆ ಮಾತ್ರ. ನಾನು ಅಣ್ಣ ಕೈ ಮುಗಿಲಿಕ್ಕೆ ಅನ್ನ ಬೇಕಲ್ಲ, ಹೌದೌದು. ತಮ್ಮ ಬೇಕು. ತಮ್ಮಲ್ಲ ಅಣ್ಣ ಅಂತ ಕರೆಯುವವರೆಲ್ಲ ತಮ್ಮಲ್ಲ, ದೊಡ್ಡವರನ್ನ ಅಣ್ಣ ಅಂತಲೇ ಕರೀತಾರೆ. ಹೌದು ಹಾಗೆ ನೀನು ನಿಂತು ಬಂದವಲ್ಲ, ಹೌದು. ಬಿಟ್ಟು ನಿನ್ನ ಮುಂದೆ ನಾವು ಪ್ರಯತ್ನಗಳ ಒಟ್ಟಿಗೆ ಇರ್ಲಿ. ಹೌದು. ಹಾಗೆ ಹಾಗೆ ಹೇಯ್, ಎಲ್ಲಿಂದ ನಿನ್ನ ಪೀಠ? ನೀನೆಷ್ಟು ಸಂಸ್ಕಾರ ಮಾಡಿದಿ? ನಾನು ಇಲ್ಲಿವರೆಗೆ ಸ್ನಾನ ಮಾಡಬೇಕು ಅಂತ ಹೇಳಿಲ್ಲ, ನೀವು ಹುಟ್ಟಿದವರೆಗೆ ಮಾಡಬೇಕಲ್ಲ. ಬೇಡ. ಹೇಯ್, ನಾವು ಸ್ನಾನ ಮಾಡಿಯೇ ಬ್ರಹ್ಮನ ಪೂಜೆ ಮಾಡುವ. ಈ ಕಡೆ ಬಾ. ಈ ಕಡೆ ನಾನು ಹೇಳಿದ ಇಲ್ಲಿ ಬಾ. ಮಗಳಿಗೆ ಓ ಗೊತ್ತಿಲ್ಲ, ಗೊತ್ತಿದ್ದಷ್ಟು ಮಾಡಿ. ಬಿಟ್ಟ ಮುಸುಡಿಗೆ ಬಾಯಿಸಿದ ಯಾವ ಬಿಟ್ಟ ಮದುವೆ ಹೊಗಳಿಗೆ ಇಬ್ಬರನ್ನು ತೆಗೀರಿ. ಇವನೇ ಹೌದು, ಒಳ್ಳೆದು ಒಳ್ಳೆದು, ಹೊಗಳಿಗೆ ಒಳ್ಳೆದು. ದೇವರ ಜೊತೆ ನಾನು ಬರಲಿಲ್ಲ. ಪ್ರಕಾಶ, ನೀನು ಬೇರೆ ಬೇರೆ ಮಾಡ್ತೀಯ, ನೀವು ಮಾಡಿ ನೋಡು, ತೋರಿಸಿ. ನೋಡಿದ್ಯಾ? ಅದೆಂತ ಅದು ಎದುರಿತದ್ದು? ಅದು ಕಲ್ಪವೃಕ್ಷ. ಇದು ನೋಡು, ಇದೆಂತದ್ದು? ಅಶೋಕ ವೃಕ್ಷ. ಇದು ಕಾಮದೆ. ಚಿಂತಾಮಣಿ ಅಲ್ವಾ? ಓ, ಅದು ಕಾಮಧೇನಲ್ವ? ಇದು ಕಲ್ಪವೃಕ್ಷ. ಅದೇ ನೀನು ಬಹಳ ವೆಚ್ಚ ಮಾಡಿದ್ದೀಯ. ವಿಶೇಷವಾದ ಕಿಡಿಗಳು ಬೇಕಾಗಿಲ್ಲ. ಇದೆಲ್ಲ ಹೀಗೆಯಾ? ಹೀಗೆ ಯಾವುದು ಬದಲಾವಣೆ? ಇದು ನಿಶ್ಚಯವಾಗಿ ಕೊನೆಯವರೆಗೆ ಹೀಗೆ ಇರ್ತದ? ಹೀಗೆ ಇರ್ಬೋದಕ್ಕೆ ನನ್ನ ಸಭೆ ಇರ್ತವೆ, ದೇವರ ಸಭೆ ಇದೆಲ್ಲ ಬೇಕಾ? ಇದೊಂದು ಸ್ವಚ್ಛತಾ ಆಂದೋಲನಕ್ಕೆ ಬಾ. ಇಲ್ಲಿ ಬಾ. ಶರೀರದಲ್ಲಿ ನೀನು ದಪ್ಪವ, ನಾನು ದಪ್ಪವ. ಇದೆಷ್ಟು? 5. ಹಾಗಾದ್ರೆ ಸರಿ. ನೀನು ಸಂಪೂರ್ಣ ಮತ್ತೆ ಹಾಗೆ ನಾನು ಬಿಟ್ಕೊಂಡು ತುಂಬುವುದಿಲ್ಲ. ಹೋಗ್ಲಿಕ್ಕಿಲ್ಲ. ಅಲ್ಲ, ನೀನು ಒಬ್ಬನೇ ಬಿಡು. ನಾನು ಅದು ಬಿಡುವಾಗಲೇ ಅರ್ಧ ಜಾಗ ಉಳಿತದೆ. ನೀನು ಬಿಟ್ಟುಕೊಳ್ಳುವಾಗ ಹೇಗೆ ತುಂಬುವುದು? ಹೇಗೆ ಹೇಗೆ ಯಾರು ಮಾವನ? ಯಾರು ಅದ್ಯಾರು? ಈಗ ಭೂಲೋಕದಲ್ಲಿ ನೀನು ಸಿಂಹಾಸನ ಏರುವಾಗ ವಾಮಭಾಗದಲ್ಲಿ ಯಾರು ಇರ್ತಿದ್ರು? ನಡದಿ ದಾರಾಮಣಿ. ಹೌದಾ? ಹಾ, ಹಾಗೆ ಹಾಗೆ ದೇವಲೋಕದಲ್ಲಿ ಇಂದ್ರ ಪದವಿಯನ್ನು ಅಲಂಕರಿಸುವ ಕಾಲಕ್ಕೆ ಇಂದ್ರಾಣಿ ಇರ್ತಾಳೆ. ಓ, ಇಂದ್ರ ಇಂದ್ರ ಹೆಸರು ಹಸಿ
ಎಂತದ್ದು ಹೇಳಿದ್ರೆ ಎಷ್ಟು ನಗಟ್ಟಿ ಅಂತ ನಾವು ಅಟ್ಟಹಾಸವೇ ಕೊಡುದು. ಮತ್ತೆ ನಾವು ನಮ್ಮ ಸಂಬಂಧಿಕರು ಸಾಯುವಾಗಲೂ ಅಟ್ಟಹಾಸ ಕೊಡುದು, ಹೆಂಡತಿಯಲ್ಲಿ ಮಾತಾಡುವಾಗಲೂ ಅಟ್ಟಹಾಸ ಕೊಡುದು, ಹುಟ್ಟುವಾಗಲೂ ಅಟ್ಟಹಾಸವೇ ಕೊಡುದು. ಯಾಕೆ ಅಟ್ಟಹಾಸ ಕೊಡುದು ಅಂತ ನಮ್ಮ ಜಾತಿಯವರಿಗೆ ಮಾತ್ರ ಗೊತ್ತಾಗ್ತದೆ. ಅಲ್ಲಿಂದ ಬರುವಾಗಲೇ ಒಂದು ಮತ್ತೆ ಮತ್ತೆ ಇಲ್ಲಿ ಒಂದು ಮತ್ತೆ ಕೊನೆ ಆಗುದು ಸಾಯುವ. 3 ಅಟ್ಟಹಾಸದಲ್ಲಿ ಸಾಯುವ ಕಾಟು ಅಟ್ಟಹಾಸ ಅಂತ ಬಳಸಬೇಡ. ಹಾ ಅಷ್ಟವಾಕ್ಯ ಅಷ್ಟಬೋಧ ಕಾವಲೇನು ನಿನ್ನ ಹೋಗಕ್ಕೆ ரொம்ப ದಿನ ಕುಬೇರ ನವನಿಧಿ ಉಂಟಾ? ಯಾವುದಕ್ಕೆ ಹೊರಗೆ ಇನ್ನು ಅವರ ನವನಿಧಿಯಲ್ಲಿರುವಂತಹ ಯಾವುದೆಲ್ಲ ಉಂಟು ಯಾವುದು ನಾಣ್ಯಗಳು ಚಿನ್ನ ನಾಳೆಗಿಂತ ಚಲಾವಣೆಗಿಲ್ಲ. ಇವತ್ತು ರಾತ್ರಿ ನಿರ್ಧಾರ ಮಾಡಿ ಅಂದ್ರೆ ಬೇರೆ ನಾಳೆಯಿಂದ ಅಲ್ಲ ಬೇರೆ ವ್ಯವಸ್ಥೆಗಳು ಜನ ಉಂಟು ನಮ್ಮಲ್ಲಿ. ನಿಕೋತಿಗಳು ನೀವಲ್ಲ ಅಲ್ಲ ನಾಳೆಯಿಂದಲೇ ನಿನ್ನ ಭಾವಚಿತ್ರ ಹಾಕ್ತಾರೆ. ಯಾವ್ದ್ರಲ್ಲಿ ಭಾವಚಿತ್ರ ಹಾಕಿ ಮಾಲೆ ಹಾಕಿದ್ರೆ ಹಾಕಿ ಹಾಕಿ ಕೊನೆಗಾಗುವಾಗ ಮಾಲೆ ಬೀಳ್ತಾರೆ. ಇರ್ಲಿಯೋ ನಾಳೆ ಅದು ಸಂತೋಷದಿಂದ ಸನ್ಮಾನ ಮಾಡುದು ಶ್ರದ್ಧಾಂಜಲಿ ಯಾರು ಅದು ನನಗೆ ಗೊತ್ತು. ಸನ್ಮಾನ ಮಾಡುವುದೇ ನೀನು ಹೋಗುತ್ತೆ ಹೇಳಲಿಕ್ಕೆ. ಹೌದು, ಅದು ಮಾಡಿಸಿಕೊಳ್ಳುವುದಿಲ್ಲ. ಈ ಎಲ್ಲ ಸೌಭಾಗ್ಯ ನಮಗೆ ಸಿಗಬೇಕು. ಅದರೊಂದಿಗೆ ನಿನ್ನ ಮೊದಲನೇ ಸಚಿವರು ಯಾರು ಇಲ್ಲ ನಮ್ಮ ಜನಗಳೇ. ಇಲ್ಲಿ ಬಾ ನೀನು ಇಂದ್ರನಿಗಿಂತ ಮೊದಲು ನಿನ್ನ ಕಾಪಾಡಕ್ಕೆ ಅಲ್ಲ ನೀನು ಮಾತಾಡುದಿದ್ರೆ ಮತ್ತೆ ಯಾರು ಹಣ ಅದನ್ನು ಬಂದದ್ದು ಬಾಲದ ಹಾಗೆ ನಿಜವಾಗಿ ನಮಗೆ ಬೇಕಿರ್ಲಿಲ್ಲ ಮತ್ತಿದೆ. ಇಂದ್ರ ಕಂಬಾದಿನಾರ್ಯರ ಜಾಗ ನಮ್ಮವ್ರೆ ನಮ್ಮ ಹೆಣ್ಣು ಮಕ್ಕಳ ಮುಖ ಕನ್ನಡಿಯಲ್ಲಿ ನೋಡಿದ್ರೆ ಅವರಿಗೆ ಹೃದಯಘಾತ ಹಾಗೆ ಉಂಟು. ಸಂಭಾಜಿರಾಜರವರೇ ಉಳಿದ ಅಷ್ಟ ಸೌಭಾಗ್ಯದೊಂದಿಗೆ ಒಂದು ಪ್ರಮುಖವಾದದ್ದು ನಾನು ಕುಳಿತುಕೊಳ್ಳುವಾಗ ಪೀಠ ತಗೋಬೇಕಾದ್ರೆ ಇಲ್ಲಿಯವರೆಗೆ ನೀನು ಹೇಗೆ ಪೀಠ ಕೊಟ್ಟಿಯೋ ಹಾಗೆ ನಿನ್ನ ವಾಮಭಾಗದಲ್ಲಿ ಕುಳಿತುಕೊಳ್ಳುವಂತಹ ಶಕ್ತಿಯನ್ನು ಬಿಟ್ಟುಕೊಂಡು ಅದಕ್ಕೆ